ಐ ಆಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಇಲ್ಲಿ ಇವತ್ತೊಂದು ದಿನ ಮತ್ತೊಂದು ಉದ್ಯೋಗದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಹಾಗೂ ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಬ್ಯಾಂಕ್ ಆಫ್ ಬರೋಡಾ ಅನ್ನೋರು ಫಿಕ್ಸೆಡ್ ಟರ್ಮ್ ಜಾಬ್ಸ್ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಡಿಜಿಟಲ್ MSME ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಈ ಕ್ಷೇತ್ರದಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರೋದ್ರಿಂದ ಇದಕ್ಕೆ ಒಂದು ಫಿಕ್ಸೆಡ್ ಟರ್ಮ್ ಇರುತ್ತೆ. ಅಂದರೆ ನಮಗೆ ಸರ್ವಿಸ್ ಎಂಡ್ವರೆಗೂ ಅಂದರೆ 60 ವರ್ಷದವರೆಗೂ ಅಂತ ಅಲ್ಲ, ಅದು 2 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, 10 ವರ್ಷ ಅಷ್ಟಕ್ಕೆ ಮಾತ್ರ ಕಾಂಟ್ರಾಕ್ಟ್ ಇರುತ್ತೆ. ಇದಕ್ಕೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಜಾಬ್ಸ್ ಅಂತ ಅಥವಾ ಫಿಕ್ಸೆಡ್ ಟರ್ಮ್ ಜಾಬ್ಸ್ ಅಂತ ಕರೀತಾರೆ. ಇದಕ್ಕೆ ಲಾಸ್ಟ್ ಡೇಟು 19th August 2025 ಇದೆ. ಅಷ್ಟರಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇವರು ಕರೆದಿರೋದು 17 ರೀತಿಯ ಜಾಬ್ಸ್ಗಳಿಗೆ ಕರೆದಿದ್ದಾರೆ. ಈಗ ಬನ್ನಿ ಒಂದೊಂದಾಗಿ ಎಲ್ಲ ನೋಡಿಕೊಂಡು ಹೋಗೋಣ ಮುಂದಕ್ಕೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೀವು ಅರ್ಜಿ ಹಾಕಿದ ಮೇಲೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ಅಂದರೆ ಅವರೇ ನಿಮಗೆ ನಿಮ್ಮ ಇಮೇಲ್ ID ಏನು ಕೊಟ್ಟಿರ್ತೀರಾ ಅದಕ್ಕೆ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡ್ತಾರೆ. ಎಜುಕೇಷನ್ಗೆ ಬಂದರೆ BSc, BCA, MCA, MBA, ಇಂಜಿನಿಯರಿಂಗ್ ಅಂತವ್ರಿಗೆ ಇಲ್ಲಿ ಅವರು ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಫಿಕ್ಸೆಡ್ ಟರ್ಮ್ ಜಾಬ್ಸ್ ಆಗಿದೆ. ಕಾಂಟ್ರಾಕ್ಟ್ ಬೇಸಿಸ್ ಅಂತಂದರೆ ಕೆಲವೇ ವರ್ಷ, ಅಂದರೆ 3 ವರ್ಷ, 5 ವರ್ಷ, 10 ವರ್ಷ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಇದರಲ್ಲಿ ಕಳೆದ ಇವರು 17 ರೀತಿಯ ಉದ್ಯೋಗಗಳನ್ನೇನು ಕರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸೀರಿಯಲ್ ನಂಬರ್ 11ಕ್ಕೆ ಹೋದರೆ ಅಡ್ವರ್ಟೈಸ್ಮೆಂಟಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ MSME ಸೇಲ್ಸ್ ಅಂತಿದೆಯಲ್ಲ, ಅದರಲ್ಲಿ 300 ಪೋಸ್ಟ್ಗಳಿಗೆ ಇವರು ಅರ್ಜಿಗಳನ್ನು ಕರೆದಿದ್ದಾರೆ. ಬಹಳ ಇಂಪಾರ್ಟೆಂಟ್ ಈ ವಿಚಾರ. ಅನುಭವ, ಹೌದು, ಎಜುಕೇಷನ್ ನಾವು ನೋಡಿದ್ವಿ. ಇವರು ಈ ಫಿಕ್ಸೆಡ್ ಟರ್ಮ್ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ಸ್ ಅಂತ ಏನಿದೆ ಇದಕ್ಕೆ ಅವರು ಅನುಭವ ಕೇಳ್ತಿದ್ದಾರೆ. ಅನುಭವ ಎಷ್ಟು ಅಂತಂದರೆ ಮಿನಿಮಮ್ ಒಂದು 2 ವರ್ಷದಿಂದ ಹಿಡಿದು 10 ವರ್ಷದವರೆಗೂ ಇರಬೇಕು ಅಂತ ಕೇಳಿದ್ದಾರೆ. ನೀವು ಅಡ್ವರ್ಟೈಸ್ಮೆಂಟ್ಸ್ನ ಖಂಡಿತ ಸಂಪೂರ್ಣ ಓದಿ, ಆಗ ನಿಮಗೆ ಅರ್ಥವಾಗುತ್ತೆ. ವಯಸ್ಸಿಗೆ ಬಂದರೆ 22ರಿಂದ 45 ವರ್ಷಗಳು ಕೊಟ್ಟಿದ್ದಾರೆ. ಜೊತೆಗೆ 45ಕ್ಕಿಂತಲೂ ಹೆಚ್ಚಾಗಿ ಕೆಲವೊಂದಕ್ಕೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಅದಕ್ಕೂ ಸರ್ಕಾರದ ನಿಯಮದಂತೆ ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಕಡೆಯದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ ಅಲ್ಲ. ನೀವು ಮಾಡಬೇಕಾಗಿರೋದು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಅಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಲಿಂಕ್, ವೆಬ್ಸೈಟ್ ಲಿಂಕ್ ಎಲ್ಲವನ್ನು ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಹೇಗೆ ಅಂತಂದರೆ ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ಅಲ್ಲಿ ವಿಡಿಯೋ ಕೆಳಗಡೆ ನಿಮಗೆ ಒಂದು ಮೋರ್ ಅನ್ನೋ ಪದ ಕಾಣಿಸುತ್ತೆ. ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ನಾನು ಕೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ಸ್ನ ಕನಿಷ್ಠ 2 ಬಾರಿ 2 ಬಾರಿ ಓದಿದಾಗ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ನಿಮಗೆ ಅರ್ಜಿ ಹಾಕೋದ್ರಿಂದ ಹಿಡಿದು ಯಾವ್ಯಾವ ಹುದ್ದೆಗಳಿಗೆ 17 ರೀತಿಯ ಹುದ್ದೆಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗೂ ನೀವು ಯಾವ ಹುದ್ದೆಗೆ ನೀವು ಎಲಿಜಿಬಲ್ ಇದ್ದೀರಿ ನಿಮ್ಮ ಅನುಭವಕ್ಕೆ ತಕ್ಕಂತೆ. ಸೊ ಅದಕ್ಕೆ ನೀವು ಲಾಸ್ಟ್ ಡೇಟ್ ಅಂತ ಅವ್ರಿಗೆ ಆಲ್ರೆಡಿ ಹೇಳಿದ್ದಾರೆ, ಅಷ್ಟರೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ. ಇಲ್ಲಿಯವರೆಗೂ ನೀವು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಫಿಕ್ಸೆಡ್ ಟರ್ಮ್ ಜಾಬ್ಸ್ ಬಗ್ಗೆ ಕೇಳ್ಕೊಂಡ್ರಿ. ಈ ಫಿಕ್ಸೆಡ್ ಟರ್ಮ್ ಜಾಬ್ಸು ಇದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ, ಫಿಕ್ಸೆಡ್ ಟರ್ಮ್ ಆಗಿರುತ್ತೆ. ಸೊ ಇಲ್ಲಿ ಡಿಜಿಟಲ್ MSME ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ತಗೊಂಡ್ರಿ. ಹಾಗೂ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 19th August ಇದೆ. ಯಾರ್ಯಾರು ಅರ್ಹರಿದ್ದೀರಾ, ಯಾರ್ಯಾರಿಗೆ ಕೆಲಸದ ಅನುಭವ ಇದೆ, ಯಾರ್ಯಾರು ಇದಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕೂಡಲೇ ಅರ್ಜಿಗಳನ್ನು ಸಲ್ಲಿಸೋದು ಮಾತ್ರ ಮರಿಬೇಡಿ. ಈ ವಿಡಿಯೋಗೆ ಒಂದು ಲೈಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.